ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ, ಇದು ನಿಮ್ಮ ವಾಹಿನಿ. ಮದ್ದೂರಿನ ತಹಸೀಲ್ದಾರ್ ಕಚೇರಿಯಲ್ಲಿ ಧ್ವಜಾರೋಹಣ ನಡೆಯಿತು ಹಾಗೂ ಮದ್ದೂರಿನ ಪೊಲೀಸ್ ಠಾಣೆ ಹಾಗೂ ಪುರಸಭಾ ಕಾರ್ಯಾಲಯದಲ್ಲಿಯೂ ಸಹ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಹಾಗೆಯೇ ಎಂಎಚ್ ಚೆನ್ನಗೌಡ ಸಂಸ್ಥೆಯ ಗೌರವಾಧ್ಯಕ್ಷರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಆದಂತಹ ಶ್ರೀ ಕೆ.ಟಿ. ಚಂದೂರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಆದರೆ ಈ ಸಾರಿ ಎಲ್ಲ ಸ್ವಯಂ ಪ್ರೇರಿತರಾಗಿ ಬಂದಿರುವುದಕ್ಕೆ ನಿಮ್ಮೆಲ್ಲರಿಗೂ ನಾವು ಪ್ರೀತಿಯ ಸ್ವಾಗತವನ್ನು ನಮ್ಮ ಎಂಎಚ್ ಚೆನ್ನಗೌಡ ವಿದ್ಯಾಸಂಸ್ಥೆಯ ಪರವಾಗಿ ಕೋರ್ತಾ ಈ ಕಾರ್ಯಕ್ರಮದ ಮುಂದಿನ ಚಟುವಟಿಕೆಯಲ್ಲಿ ಶಾಸಕರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ನಾನು ಕೋರ್ತೇನೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಅಪೂರ್ವ ಚಂದೂರ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಖಜಾಂಚಿಗಳಾದಂಥ G.S. ಶಿವರಾಮರವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಸರ್, ಈ ಕಡೆ ಬಂದ್ಬಿಡಿ ಸರ್, ನೀವಿಬ್ಬರು ಈ ಕಡೆ ಬಂದ್ಬಿಡಿ. ಈ ಸ್ವಾತಂತ್ರ್ಯ ದಿನಾಚರಣೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥ ತಹಸೀಲ್ದಾರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಯ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ. ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳಾದಂಥ ಶ್ರೀಮತಿ ಮೀನಾಕ್ಷಿ ಅವರು ಇಲ್ಲಿಯ ಸ್ವಚ್ಛತೆಗೆ ಹೆಚ್ಚು ಕಾಳಜಿಯನ್ನು ವಹಿಸುವುದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಿರ್ಬಂಧ ನೀಡಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಲಯನ್ ಸಂಸ್ಥೆಯ ನಮ್ಮ ಎಂಎಚ್ ಚೆನ್ನಗೌಡ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂಥ ವಿವಿಧ ಸಾಮಾಜಿಕ ಸಂಘಟನೆಗಳ ಸಹಯೋಗದೊಡನೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸಂಘಟನೆಗೊಂಡ ಈ ವೀರ ಯೋಧರ ಪುಣ್ಯಭೂಮಿಯಲ್ಲಿ ಈ ಶಿವಪುರದ ಧ್ವಜ ಸತ್ಯಾಗ್ರಹ ಸೌಧದಲ್ಲಿ ನಾವು ಈ ದಿನ 78ನೆಯ ಸ್ವಾತಂತ್ರ್ಯ ಸಂಭ್ರಮದ ದಿನಾಚರಣೆಯನ್ನ ಧ್ವಜಾರೋಹಣ ಮಾಡುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿದೆ. ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತೇಳಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಉದಯ್ ಅವರನ್ನು ನಾವು ಕೇಳ್ಕೊಂಡಾಗ ಅವ್ರು ಬಂದಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಈ ಧ್ವಜಾರೋಹಣ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ನಾನು ಕೋರ್ತೇನೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ 1938ರ ಶಿವಪುರ ಧ್ವಜ ಸತ್ಯಾಗ್ರಹ ಚಳವಳಿಯನ್ನ ಬಾಲಕನಾಗಿ ಕಣ್ತುಂಬಿಕೊಂಡಂತವರು, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ದಂತಹ ಹಿರಿಯ ಚೇತನ ಕೆ.ಟಿ. ಚಂದ್ರಣ್ಣನವರು ಅವರು ಕೂಡ ಈಗ ನಮ್ಮೊಟ್ಟಿಗೆ ಇದ್ದು ಈ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಸ್ವಾತಂತ್ರ್ಯ ಸಂಭ್ರಮಕ್ಕೆ ಶುಭವನ್ನು ಕೋರಿದ್ದಾರೆ. ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇವೆ. ಪ್ರದರ್ಶನ ಮಾಡಬೇಕು ಅಂತೇಳಿ ಎಲ್ಲರ ಸಹಕಾರ ಇದೇ ರೀತಿ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.
ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಮಗೆಲ್ಲರಿಗೂ ಸಲ್ಲಿಸ್ತಾ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹಿರಿಯರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿರುವಂಥ ಕೆ ಟಿ ಚಂದೂರವರು, ನಮ್ಮ ತಹಸೀಲ್ದಾರ್ ಇದ್ದಾರೆ, ಚೆನ್ನೇಗೌಡ ವಿದ್ಯಾಸಂಸ್ಥೆಯ ಸ್ವರೂಪ್ ಚಂದೂರ್ ಅವರಿದ್ದಾರೆ, ಚಂದೂರ್ ಅವರಿದ್ದಾರೆ, ಎಲ್ಲ ಸಂಸ್ಥೆಯ ಅಧಿಕಾರಿಗಳು, ಲಯನ್ಸ್ ಸಂಸ್ಥೆಯವರು, ನಮ್ಮ ಎಲ್ಲ ಮುಖಂಡರುಗಳು, ಸ್ಥಳೀಯ ಪುರಸಭಾ ಸದಸ್ಯರು, ಮಾಧ್ಯಮ ಮಿತ್ರರು ಎಲ್ಲರೂ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದರು. ಏನು ಬಹಳಷ್ಟು ಜನ ದೇಶದಲ್ಲಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಆದರೆ ನಮಗೆ ಒಂದು ವಿಶೇಷತೆ ಇದೆ. ಏನು ನಮ್ಮ ಸ್ವಾತಂತ್ರ್ಯ ಹೋರಾಟದ ಒಂದು ಕುರುಹು ಏನಾದರೂ ಉಳಿದಿದ್ರೆ ಅದು ಶಿವಪುರ ಧ್ವಜ ಸತ್ಯಾಗ್ರಹ ಸೌಧ. ಅದರಲ್ಲಿ ನಾವು ನೀವೆಲ್ಲ ಭಾಗಿಯಾಗ್ತಾ ಇದ್ದೀವಿ ಅಂತ ಒಂದು ಪುಣ್ಯ ಸ್ಥಳದಲ್ಲಿ. ನಾವೆಲ್ಲ ಪುಣ್ಯವಂತರು ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಭಾಳಷ್ಟು ವಿಚಾರ ಇನ್ನು ನಮ್ಮ ಸಂಸ್ಥೆಯ ಮುಖಂಡರು ನಿಮಗೆ ತಿಳಿಸ್ಕೊಡ್ತಾರೆ. ನಾನು ಮುಂದೆ ಈಗ ಅಲ್ಲಿನೂ ಕೂಡ ಉಪಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ನಾವು ಕಾರಿನಲ್ಲಿ ಹೋಗಬೇಕಾದ್ರೆ ಇದೇ ವಿಚಾರ ಚರ್ಚೆಯನ್ನು ಮಾಡಿದ್ದೀವಿ. ಮತ್ತು ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಕೂಡ ಈಗಾಗಲೇ ರಚನೆಯನ್ನು ಮಾಡಿದ್ದೀವಿ. ಒಂದಷ್ಟು ಹಣನೂ ಕೂಡ ಅದಕ್ಕೆ ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ನಾವು ಮೊನ್ನೆ ಹೋಗ್ಬೇಕಾದ್ರೆ ಉಪಮುಖ್ಯಮಂತ್ರಿಗಳು ಕೂಡ ಒಂದು ಸ್ವಲ್ಪ ಹಣದ ವ್ಯವಸ್ಥೆಯನ್ನು ಕೂಡ ಮನವಿಯನ್ನು ಮಾಡಿದ್ದೀವಿ. ಅವರು ಕೂಡ ಇದಕ್ಕೆ ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ. ದುರ್ಗದಲ್ಲಿ ಒಂದು ವಿಶೇಷವಾದ ಆಕರ್ಷಣೀಯ ಸ್ಥಳವನ್ನಾಗಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. 78ನೇ ಸ್ವಾತಂತ್ರ್ಯ ಮಹೋತ್ಸವವನ್ನು ಆಚರಿಸಿದ್ದಾರೆ, ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ಇಂಥ ಒಂದು ಐತಿಹಾಸಿಕ ಸ್ಥಳದಲ್ಲಿ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲು ನಾವೆಲ್ಲ ಪುಣ್ಯವಂತರು ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಭಾಳಷ್ಟು ಕಡೆ ಈ ಧ್ವಜಾರೋಹಣವನ್ನು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸೋದು ನಡೀತಾ ಇದೆ. ಅದರಲ್ಲಿ ಇಂಥ ಒಂದು ಪುಣ್ಯ ಸ್ಥಳ ಎಲ್ರಿಗೂ ಪುಣ್ಯ ಸ್ಥಳದಲ್ಲಿ ಭಾಗವಹಿಸುವ ಅವಕಾಶ ಎಲ್ರಿಗೂ ಸಿಕ್ಕಲ್ಲ. ಅತಿ ಬೆರಳೆಣಿಕೆಯಷ್ಟು ಸ್ಥಳಗಳಿರ್ಬೋದು ಸ್ವಾತಂತ್ರ್ಯ ಹೋರಾಟದ ಕುರುಹುಗಳು. ಅದರಲ್ಲಿ ಪ್ರಮುಖವಾಗಿ ಶಿವಪುರದ ಧ್ವಜ ಸತ್ಯಾಗ್ರಹ ಸೌಧ, ಇಲ್ಲಿ ನಾವು ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ.
ದಿನಾಚರಣೆಯ ಶುಭಾಶಯಗಳು ಕೋರ್ತಾ ನಮ್ಮ ಶಾಸಕರು ಹೇಳಿದ ಹಾಗೆ ಶಿವಪುರದ ಸತ್ಯಾಗ್ರಹ ನಮ್ಮ ಸೌಧ ಏನಿದೆ ಈ ತಾಲೂಕಿಗೆ ಒಂದು ಹೆಮ್ಮೆ. ಆ ಜಾಗದಲ್ಲಿ ನಾವು ಧ್ವಜಾರೋಹಣ ಮಾಡಿರೋದು ನಮಗೆಲ್ಲರಿಗೂ ಹೆಮ್ಮೆ. ಈ ಪರಂಪರೆಯನ್ನು ನಾವೆಲ್ಲ ಮುಂದೆ ಉಳಿಸ್ಕೊಂಡು ಇದನ್ನ ಗೌರವನ ಎಲ್ಲೂ ಧಕ್ಕೆ ಬರ್ದಂಗೆ ನಾವೆಲ್ಲ ಮುಂದಿನ ದಿನಗಳಲ್ಲಿ ಕಾಪಾಡೋಣ ಅಂತ ಹೇಳಿ ನಮಗೆಲ್ಲರಿಗೂ ಮತ್ತೊಮ್ಮೆ ಸೌಧ ದಿನಾಚರಣೆಯ ಶುಭಾಶಯಗಳು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.